ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕಿಗೆ ಖದೀಮ್ರು ನುಗ್ಗಿದ್ದಾರೆ. ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ ದರೋಡೆಗೆ ಪ್ರಯತ್ನ ಪಟ್ಟಿದ್ದಾರೆ. ಬ್ಯಾಂಕ್ನ ಹಿಂಬದಿ ಗ್ರಿಲ್ಸ್ ನ ಕಟ್ ಮಾಡಿ ನುಗ್ಗಿದ್ದಾರೆ ಕಳ್ಳರು. ಬಳಿಕ ಬ್ಯಾಂಕ್ನ ಸ್ಟ್ರಾಂಗ್ ರೂಮ್ ಮುಟ್ಟುವ ಮುನ್ನವೇ ಸೈರನ್ ಕೂಗಿದೆ. ಸ್ಟ್ರಾಂಗ್ ರೂಮ್ ಅಂದ್ರೆ ಅಲ್ಲಿ ಹಣ ಮತ್ತು ಒಡವೆ ಎಲ್ಲ ಇಟ್ಟಿರ್ತಾರಲ್ಲ ಆ ರೂಮ್ನ, ಅದಕ್ಕೆ ಎಂಟ್ರಿ ಆಗ್ಬೇಕು. ಅಷ್ಟೊತ್ತಿಗೆ ಸೈರನ್ ಕೂಗೋಕ್ ಶುರುವಾಗಿದೆ. ಸೈರನ್ ಕೂಗ್ತಾ ಇದ್ದಂತೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡು ಎಂಟ್ರಿ ಕೊಟ್ಟಿದ್ರು. ಕಟ್ಟಿಂಗ್ ಮಷಿನ್ ಸೇರಿದಂತೆ ವಿವಿಧ ಸಲಕರಣೆಗಳೊಂದಿಗೆ ಬಂದಿದ್ರು ಅವರು. ಎಲ್ಲ ಗ್ರಿಲ್ ಕಟ್ ಮಾಡ್ಕೊಂಡು ಹೋಗ್ಬೇಕಲ್ಲ. ಸ್ಟ್ರಾಂಗ್ ರೂಮ್ ಅಷ್ಟೊಂದು ಸುಲಭವಾಗಿ ಯಾವುದೋ ಕೀ ಓಪನ್ ಮಾಡ್ಕೊಂಡು ತಳ್ಳಕ್ಕಾಗಲ್ಲ ಬ್ಯಾಂಕ್ನ ಸ್ಟ್ರಾಂಗ್ ರೂಮ್ಗಳು ಅಂದಾಗ. ಸೊ ಈಗ ಬ್ಯಾಂಕ್ನ ಅಕ್ಕಪಕ್ಕದ CCTVಗಳ ಪರಿಶೀಲನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಇತ್ತೀಚೆಗೆ ATM ವೆಹಿಕಲ್ನ ಟ್ರ್ಯಾಪ್ ಮಾಡಿ ಕಳ್ತನ ಮಾಡೋದು ಆ್ಯಂಡ್ ATMಗಳ ಬ್ಯಾಂಕ್ಗಳಿಗೆ ನುಗ್ಗಿ ಕಳ್ತನ ಮಾಡೋದು ಜಾಸ್ತಿ ಆಗ್ತದೆ ಈ ಪ್ರಕರಣಗಳು. ಎಷ್ಟೇ ಭದ್ರತೆ ಕೊಟ್ಟರೂ ಕೂಡ ಭದ್ರತೆಯನ್ನು ಭೇದಿಸಿ ನಾವು ಹೋಗಿ ನುಗ್ಗಿ ಕದ್ಕ ಬರ್ತೀವಿ ಅನ್ನುವ ಮನಸ್ಥಿತಿಗೆ ಕಳ್ಳರು ಕೂಡ ಬಂದಿದ್ದಾರೆ. ನೋಡಿ, ಬೆಂಗಳೂರಿನ ಶೇಷಾದ್ರಿಪುರಂನ ಕೆನರಾ ಬ್ಯಾಂಕ್ನಲ್ಲಿ ಈ ಘಟನೆ ಆಗಿರೋದು. ಬ್ಯಾಂಕಿಗೆ ನುಗ್ಗಿ ಅದು ಕೂಡ ಬ್ಯಾಂಕಿಗೆ ಅಷ್ಟೊಂದು ಸುಲಭವಾಗಿ ಎಂಟ್ರಿ ಕೊಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಕಬ್ಬಿಣದ ರಾಡ್ಗಳೆಲ್ಲ ಅಡ್ಡ ಇತ್ತು, ಅದನ್ನೆಲ್ಲವನ್ನು ಕಟ್ ಮಾಡೋಕ್ಕೂ ಕೂಡ ಮಷಿನ್ ತಗೊಬಂದಿದ್ದಾರೆ. ಇದು ಕೂಡ ಪೂರ್ವ ತಯಾರಿ ಮುಂಚೆಯೇ ಮಾಡ್ಕೊಂಡು ಬಂದಿದ್ರು. ಎಷ್ಟೋ ದಿನದಿಂದ ಹೊಂಚಾಕೊಂಡು ಕೂತಿರ್ತಾರೆ. ಓಕೆ, ಹೆಂಗೆ ಹೋಗ್ತೀವಿ, ಯಾರು ಇಷ್ಟೊತ್ತಲ್ಲಿ ಇರಲ್ಲ, ಎಷ್ಟು ಗಂಟೆಗೆ ಹೋಗಬೇಕು, ಇದನ್ನು ಹೆಂಗೆ ಕಟ್ ಮಾಡೋದು, ಇದನ್ನು ಹೆಂಗೆ ಓಪನ್ ಮಾಡೋದು, ಒಳಗೆ ಹೋಗ್ತಾ ಇದ್ದಂತೆ ಹಣ ಎಲ್ಲಿರುತ್ತೆ, ಒಡವೆಗಳೆಲ್ಲಿರುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎವ್ರಿ ಡೇ ಸಂಜೆ ಎಷ್ಟು ಟೈಮ್ ಆದಮೇಲೆ ಅವ್ರ ಕೆಲಸ ಆಫೀಸ್ ಅವರ್ ಮುಗಿದ ಮೇಲೆ ಸ್ಟ್ರಾಂಗ್ ರೂಮ್ನಲ್ಲಿ ಎಲ್ಲವನ್ನ ಭದ್ರ ಮಾಡಿ ಇಟ್ಟು ಬರ್ತಾರೆ ಭದ್ರತಾ ಸಿಬ್ಬಂದಿಗಳು. ಈ ಎಲ್ಲ ವಿಚಾರ ಗೊತ್ತಿರುವಂಥವರೇ ಈ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈಗ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.